ಯೂಟ್ಯೂಬರ್ ಆಗ್ತಾ ಇದ್ದೀನಿ ನಾನು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ನನ್ನ ಡರ್ಮಟೊಲಜಿಸ್ಟ್ ಹತ್ರ ಹೋಗ್ತಾ ಇದ್ದೀವಿ, ಯಾಕಂದರೆ ನಂದು ಮೈಕ್ರೋ ನೀಡ್ಲಿಂಗ್ ಸೆಷನ್ ಇದೆ ಇವತ್ತು. ನನ್ನ ಆ್ಯಕ್ನೆ ಸ್ಕಾರ್ಸಿಗೆ ಇದು ನನ್ನ ಕರೆಂಟ್ ಸ್ಕಿನ್ ಕಂಡೀಷನ್. ಸೊ ಮೈಕ್ರೋ ನೀಡ್ಲಿಂಗ್ ಅಂದರೆ ಏನಿಲ್ಲ, ಜಸ್ಟ್ 1000 ಮೈಕ್ರೋ ನೀಡಲ್ಸ್ ಇರ್ತದೆ. ಸ್ಕಿನ್ನಿಗೆ ಪೋಕ್ ಮಾಡ್ತಾರೆ, ಫುಲ್ ರೆಡ್ ಆಗ್ತದೆ, ಇರಿಟೇಟ್ ಆಗ್ತದೆ, ಫುಲ್ ಸ್ವೆಲ್ ಆಗಿರುತ್ತೆ. It is quite painful, but I have pretty high pain tolerance. So today's outfit is simple, just one top, one pant. OOTD ಅದು ಏನಿಲ್ಲ, ಒಂದು ಪ್ಯಾಂಟ್, ಒಂದು ಟಾಪ್. ಸೊ ಲೆಟ್ಸ್ ಗೋ. ನಿಮಗೆ ಏನಾದರೂ ಕ್ವಶನ್ ಇದ್ದರೆ, ಏನಾದರೂ ಡೌಟ್ ಇದ್ದರೆ, ಏನಾದರೂ ನೀವು ಮೈಕ್ರೋ ನೀಡ್ಲಿಂಗ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಇತ್ತು ಅಂದರೆ, ಏನಾದರೂ ಕೇಳೋದಿದ್ರೆ ನನಗೆ ಕಮೆಂಟ್ ಮಾಡಿ, ನಾನೆಲ್ಲ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ. ಯೂಟ್ಯೂಬರ್ ಆಗ್ತಾ ಇದ್ದೀನಿ ನಾನು. A few moments later. ಪ್ರೊಸೀಜರ್ಗೂ ಮುಂಚೆ ಒಂದು ಹಾಫ್ ಆನ್ ಅವರ್ ನಮ್ಮಿಂಗ್ ಕ್ರೀಮ್ ಹಚ್ಚಿ ಕೂರಿಸ್ತಾರೆ. ಬಿಕಾಸ್ ಹಂಗೆ ಪೋಕ್ ಮಾಡಿದರೆ ಮೈಕ್ರೋ ನೀಡಲ್ಸ್ನ ಭಾಳ ಪೇನ್ಫುಲ್ ಇರುತ್ತೆ. ಸೊ ಒಂದು ಹಾಫ್ ಆನ್ ಅವರ್ ನಮ್ಮಿಂಗ್ ಕ್ರೀಮ್ ಹಚ್ತಾರೆ. ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅವ್ರದ್ದು ಏನು ನೆಕ್ಸ್ಟ್ ಪ್ರೊಸೀಜರ್ ಇರುತ್ತಲ್ಲ ಅದನ್ನೆಲ್ಲ ಮಾಡ್ತಾರೆ. The next day. ಹಿಯರ್ ಈಸ್ ದ ಅಪ್ಡೇಟ್. ನಿನ್ನೆ ಇಷ್ಟೊತ್ತರಲ್ಲಿ ಮಾಡಿಸಿದ್ದೆ ನಾನು. ಈಗ 24 hours ಆಗಿದೆ ಆಗಲೇ ನಾನು ಮಾಡಿಸಿ. ನಿನ್ನೆ ಸ್ವಲ್ಪ ರೆಡ್ನೆಸ್, ಫುಲ್ ಸ್ವೆಲ್ಲಿಂಗ್ ಎಲ್ಲ ಆಗಿತ್ತು. ನನ್ನ ಜಾಸ್ ಎಲ್ಲ ಫುಲ್ ಹಿಂಗಾಗಿತ್ತು, ಚೀಕ್ಸ್ ಎಲ್ಲ ಫುಲ್ ಸ್ವೆಲ್ ಆಗಿತ್ತು. ಸೊ ಅದಕ್ಕೆ ನಾನು ವಿಡಿಯೋ ಮಾಡಿಲ್ಲ. ನಾ ಫೀಲಿಂಗ್ ಬೆಟರ್. ಸ್ವಲ್ಪ ಮಧ್ಯಾಹ್ನ ಎಲ್ಲ ಊಟ ಮಾಡಿಕೊಂಡು ಮಲ್ಕೊಂಡು ಎದ್ದೆ, ಟ್ಯಾಬ್ಲೆಟ್ ತೊಗೊಂಡು. ಟ್ಯಾಬ್ಲೆಟ್ ಸಿಕ್ಕಾಪಟ್ಟೆ ಕೊಟ್ಟಿರ್ತಾರೆ, 1000 ರೂಪೀಸ್ ಬರೀ ಟ್ಯಾಬ್ಲೆಟ್ ಆಗಿರ್ತದೆ ನಂದು. ಆಮೇಲೆ ಕ್ರೀಮು ಕೊಡ್ತಾರೆ. ಈಗ ಅದು ಕ್ರೀಮ್ನ ಹಚ್ಕೋಬೇಕು. ರಾತ್ರಿಯಲ್ಲೇ ಎಷ್ಟು ಕಡ್ತ ಬರ್ತೈತೆ ಅಂದರೆ ಆ ಕ್ರೀಮ್ ಹಚ್ಕೊಂಡು, ಓ ಮೈ ಗಾಶ್, ಹೇಳೋಕ್ಕಾಗಲ್ಲ. ನಾನು ಅಷ್ಟು ಕೆಕ್ಕೋಬೇಕು ಅಂತ ಅನಿಸ್ತೈತೆ. ಬಟ್ ಬ್ಯೂಟಿ ಇಸ್ ಪೇನ್. ನೀವು ನೋಡ್ಬೋದು, ಅದು ಚಿಕ್ಕ ಚಿಕ್ಕದು ಪಿಂಪಲ್ಸ್ ಕಾಣ್ತಾ ಇದ್ದಾವೆ ಅಲ್ಲೆಲ್ಲ. ದೋಸ್ ಆರ್ ನಾರ್ಮಲ್. ಮೈಕ್ರೋ ನೀಡ್ಲಿಂಗ್ ಆದಮೇಲೆ 2 to 3 days ನಾರ್ಮಲ್. ಅದು ಆ್ಯಕ್ಚುಲಿ 3 ದಿವಸ ಆದಮೇಲೆ ಹೋಗ್ತದೆ ಕೂಡ. ಏನಿಲ್ಲ, ಮೈಕ್ರೋ ನೀಡ್ಲಿಂಗ್ ಮಾಡಿಸಿದ್ಮೇಲೆ 2 to 3 days ನಾನು ಫೇಸ್ ವಾಶ್ ಮಾಡೋಂಗಿಲ್ಲ. ಕೆಮಿಕಲ್ಸ್ ಇರ್ತದೆ, ಹಾರ್ಶ್ ಕೆಮಿಕಲ್ಸ್ ಎಲ್ಲ ನನ್ನ ಸ್ಕಿನ್ಗೆ ಎಫೆಕ್ಟ್ ಮಾಡ್ತೈತೆ, ಓಪನ್ ವೂಂಡ್ಸ್ ಇರ್ತದೆ ಅಂತ ಎಲ್ಲ. ಬರೀ ನೀರಲ್ಲೇ ಅಷ್ಟೇ ಹಿಂಗೆ ರಿನ್ಸ್ ಮಾಡ್ಕೋಬೇಕು. ಅವರು ಆಯಿಂಟ್ಮೆಂಟ್ ಕೊಟ್ಟಿರ್ತಾರೆ, ಆಯಿಂಟ್ಮೆಂಟ್ ಹಚ್ಕೋಬೇಕು ನೈಟ್, ದಟ್ಸ್ ಇಟ್. ಫಾರ್ ದ ನೆಕ್ಸ್ಟ್ 30 days ನನ್ನ ಇನ್ಸ್ಟಾದಲ್ಲಿ ಇದನ್ನು ರೀಲ್ಸ್ ಕೂಡ ಹಾಕ್ತಾಯಿದ್ದೀನಿ. ಸೊ ಗೋ ಆ್ಯಂಡ್ ಚೆಕ್ ಇಟ್ ದೇರ್. ಆ್ಯಕ್ಚುಲಿ ನಾವು ಹಿಂಗೆ ಮೈಕ್ರೋ ನೀಡ್ಲಿಂಗ್ ಮಾಡಿಸಿದಾಗೆಲ್ಲ ಮೇಕಪ್ ಮಾಡೋಂಗೆ ಎಲ್ಲ, ಚೂರು ಮೇಕಪ್ ಮಾಡ್ಕೊಳ್ಳೋಂಗಿಲ್ಲ. ಬರೀ ಏನಿದ್ರು ಮಾಯ್ಶ್ಚರೈಸರ್, ಸ್ಕಿನ್ ಕೇರ್, ಸನ್ಸ್ಕ್ರೀನ್ ಅಷ್ಟೇ ಮಾಡಬೇಕು, ಏನು ಮಾಡೋಂಗಿಲ್ಲ. ಆ್ಯಕ್ಚುಲಿ ನಾನು ಅಲ್ಲಿ ಮೈಕ್ರೋ ನೀಡ್ಲಿಂಗ್ ಮಾಡಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಡಾಕ್ಟರ್ ಅಲೋ ಮಾಡಲಿಲ್ಲ. ಐ ಆಮ್ ಸೋ ಸಾರಿ, ಐ ಕಾಂಟ್. ಆಮೇಲೆ ನಾನು ಅವ್ರ ಹತ್ರ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಕ್ಲಿಪ್ ಬೇಕು ಅಂತ ಹೇಳೋಕ್ಕೂ ನನಗೆ ಅಷ್ಟೊಂದು ಧೈರ್ಯ ಇಲ್ಲ, ಆಯಿತಾ. ಅದಕ್ಕೆ ನಾನು ಹೋಗ್ಲಿ ಬಿಡಂತ ಸುಮ್ಮನಾಗ್ಬಿಟ್ಟೆ. ಬಟ್ ಸಿ ದ ಗ್ಲೋ ಕಾಣಿಸ್ತಾ ಇದ್ದೀನಿ ಇಲ್ಲೆಲ್ಲ ನನ್ನ ಲೈಟಿಂದು ಮಿಂಚಿನ ಏನದು ಏನಂತ ಶೈನ್. ಆ್ಯಕ್ಚುಲಿ ಏನು ಗೊತ್ತಾ, ಡಾಕ್ಟರ್ ಪ್ರತಿ ಸತಿ ಹೋದಾಗೂ ಬೈತಿದ್ರು, ಯಾಕೆ ನೀನು ಊಟ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ವಾ, ಆಯಿಲ್ ಜಾಸ್ತಿ ತಿಂತಿದೆಯಲ್ಲ, ಮೈದಾ ಜಾಸ್ತಿ ತಿಂತಾ ಇದೆಯಲ್ಲ ನೀನು, ನನಗೆ ನಿನ್ನ ಸ್ಕಿನ್ ನೋಡಿದ್ರೆ ಗೊತ್ತಾಗ್ತೈತೆ ನೀನು ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ ಅಂತ ಬೈತಾಯಿದ್ರು. ಬಟ್ ಫಾರ್ ದ ಫಸ್ಟ್ ಟೈಮ್ ನನ್ನ ಸ್ಕಿನ್ ನೋಡಿದ ತಕ್ಷಣ ಸ್ವಲ್ಪ ದೂರ ನಿಂತ್ಕೊಂಡ್ರೆ, ನಾನು ಸ್ವಲ್ಪ ದೂರ ನಿಂತ್ಕೊಂಡೆ, ಈ ದೂರದಿಂದ ಏನು ಕಾಣಿಸ್ತಾನೆ ಇಲ್ಲ, ಏನು ಸ್ಕಾರ್ಸೇ ಕಾಣಿಸ್ತಾ ಇಲ್ಲ, ವೆರಿ ಗುಡ್, ಭಾಳ ಚೆನ್ನಾಗಿದೆಯಾ, ಹಾಗೆ ಹಿಂಗೆ ಅಂತ ಎಲ್ಲ ಸ್ವಲ್ಪ ನನಗೆ ಹೊಗಳಿಬಿಟ್ರು. ಸೊ ಅದಕ್ಕೆ ನಿನ್ನೆ 2 ಚೀಸ್ ಕೇಕ್ ತಿನ್ಕೊಂಬಂದೆ, ಬ್ಲೂಬೆರಿ ಚೀಸ್ ಕೇಕ್ ಆ್ಯಂಡ್ ಮ್ಯಾಗ್ಡಮ್ ಕೇಕ್ ತಿನ್ಕೊಂಬಂದೆ ನಾನು. ಆಮೇಲೆ ನಾನೀಗ ಮಿಶ್ರ ಪೇಡನೂ ತಂದಿದ್ದೀನಿ ಖುಷಿಗೆ. ಈಗ ಪ್ರೋಗ್ರೆಸ್ ಎಲ್ಲ ಹೋಗ್ಬಿಡ್ಬೇಕಲ್ಲ. ಫೈನ್, 1 ದಿವಸ 2 ದಿವಸ ತಿನ್ಬೋದಲ್ವಾ, ಏನೂ ಆಗಲ್ಲ. ಒಂದು ಸತಿ ತಿಂದರೆ ಸಾಯಲ್ಲ ನಾನೇನು. ಬಟ್ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಇಂಪಾರ್ಟೆಂಟ್, ಐ ನೋ. ಕ್ಲಿಯರ್ ಸ್ಕಿನ್ಗೋಸ್ಕರ ಇಷ್ಟೊಂದೆಲ್ಲ ಮಾಡ್ಬೇಕಾಗ್ತೈತೆ. ನೋಡಿರಿ ಎಷ್ಟೋ ಜನಕ್ಕೆ ಎಷ್ಟು ಚೆನ್ನಾಗಿರೋ ಕ್ಲಿಯರ್ ಸ್ಕಿನ್ ಇರ್ತೈತೆ, ಅವ್ರಿಗೆ ಅದ್ರ ಮೇಲೆ ಕದರೇ ಇರಲ್ಲ. ನಾನು ಈಗ ಹಾಕಿರೋ ದುಡ್ಡನ್ನೇನಾದರೂ ನಾನು ಏನಾದರೂ ತಿನ್ನೋಕೆ ಹಾಕಿದ್ದಿದ್ರೆ ನಮ್ಮಮ್ಮ ನನ್ನನ್ನು ನೋಡಿ ಖುಷಿಯಾಗಿರೋರು, ಓ ಮೈ ಗಾಡ್ ಎಷ್ಟು ಚೆನ್ನಾಗಿ ಡುಂಡು ಮುಕ್ಕಿದಾಳೆ ನನ್ನ ಮಗಳು. ಇನ್ನೊಂದೇನು ಗೊತ್ತಾ, ನಾನು ಇಷ್ಟು ಕಾನ್ಫಿಡೆನ್ಸಾಗಿ ನಾನು ಕ್ಯಾಮ್ರಾ ಮುಂದೆ ಈಗ ಒಂದೇ ಟೇಕ್ ಈಗ ಮಾತಾಡಿ ಹಿಂಗೆ ಹಾಕ್ಬಿಡ್ತೀನಿ. ನಾನು ಇದನ್ನು ಕಟ್ಟು ಮಾಡಲ್ಲ, ಇನ್ನೊಂದ್ಸತಿ ಟೇಕು ತಗೊಳ್ಳಲ್ಲ. ಯಾಕಂದರೆ ನೋಡೋದೇ ಒಂದು 100 ಮೆಂಬರ್ಸ್ 100 ವ್ಯೂಸ್ ಅಷ್ಟೇ ಬರೋದು ನನ್ನ ವೀಡಿಯೋಸ್ಗೆ. ಎಲ್ಲರೂ ನನ್ನ ಫ್ರೆಂಡ್ಸೇ, ನಾನು ಎಲ್ಲರ ಮುಂದೆ ಹಿಂಗೆ ಇರ್ತೀನಿ. ಸೊ ವೈ ಶುಡ್ ಐ ಕೇರ್?
ಅಯ್ಯೋ ಯಾರು ನೋಡ್ತಾರೆ ಯಾರು ಬಿಡ್ತಾರೆ ಅಂತ ಅನ್ಸೋದೇ ಇಲ್ಲ. ಯೂಟ್ಯೂಬಲ್ಲಿ ಎಲ್ಲರೂ ನೋಡೋದೆ ನನ್ನ ಫ್ರೆಂಡ್ಸ್. ನಾನು ನಾಳೆ ನಾಡಿದ್ದು 3 ದಿವಸದ್ದು ಅಪ್ಡೇಟ್ ತೋರಿಸ್ತೀನಿ, ನೆಕ್ಸ್ಟ್ 3 ಡೇಸ್ ಹೆಂಗಿರ್ತದೆ ನನ್ನ ಸ್ಕಿನ್ ಅಂತ. ಸೊ ಸ್ಟೇ ಟ್ಯೂನ್ಡ್. ನಾಳೆನೂ ನಾನು ಏನಾದರೂ ಇದೇ ಡ್ರೆಸ್ಸಲ್ಲಿ ಇದ್ದೆ ಅಂದರೆ ನಾನು ಸ್ನಾನ ಮಾಡಿಲ್ಲ ಅಂದ್ಕೊಳ್ರಿ ಆಯಿತಾ. ಬಾಯ್. 2000 years later. ದಿಸ್ ಈಸ್ ದ ಕಂಡೀಷನ್ ಆಫ್ ಮೈ ಫೇಸ್ ಆಫ್ಟರ್ 24 hours. ಇವತ್ತು ಥರ್ಡ್ ಡೇ ಮಾರ್ನಿಂಗ್. ಐ ಜಸ್ಟ್ ವಾಶ್ ಮೈ ಫೇಸ್. 2 ದಿನ ಮುಖ ತೊಳೆಯೋಂಗಿರಲಿಲ್ವಲ್ಲ, ಅದಕ್ಕೆ ತೊಳೆದಿರಲಿಲ್ಲ. ಇವತ್ತು ತೊಳೆದಿದ್ದೀನಿ. ಥರ್ಡ್ ಡೇ ಇದು. ಐ ಗೆಸ್ ಯು ಕ್ಯಾನ್ ಸ್ಟಿಲ್ ಸಿ ದ ಇನ್ಸಿಷನ್, ಲೈಕ್ ಚಿಕ್ಕ ಚಿಕ್ಕ ಮಾರ್ಕ್ ಕಾಣ್ತಿದೆ ನಾ, ಗಾಯ ಥರ. ಯಾ ಅದು ಮೈಕ್ರೋ ನೀಡ್ಲಿಂಗ್ ಮಾಡಿರ್ತಾರಲ್ಲ ಅದರದ್ದು ಗಾಯ. ಐ ಮೀನ್ ಯಾ ದಿಸ್ ಡಾಟ್ 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 ಕ್ಯಾನ್ ಸಿ ದೋಸ್ ಮೈಕ್ರೋ ನೀಡಲಿನ್ ಮಾರ್ಕ್. ಯೋರ್ ಇಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡ್ರಿ, ಚಿಕ್ಕ ಈ ಕಡೆಗೆ ಕಾಣಿಸ್ತಾ ಇಲ್ಲ ನನಗೆ. ಯಾ ಇವತ್ತು ಫುಲ್ ಫೇಸ್ ವಾಶ್ ಮಾಡಿರೋದಕ್ಕೆ ಐ ಫೀಲ್ ಸೋ ಫ್ರೆಶ್. ಈಗ 2 ದಿನ ಮುಖ ತೊಳಿ, ಆ್ಯಕ್ಚುಲಿ ನಾನು ದಿನಕ್ಕೆ 3 ಸತಿ ಮುಖ ತೊಳಿತೀನಿ. ಬೆಳಗ್ಗೆ ಕಾಲೇಜಿಂದ ಬಂದ ತಕ್ಷಣ ಒಂದು ಸರ್ತಿ, ನೈಟ್ ಒಂದು ಸತಿ ಫೇಸ್ ವಾಶ್ ಮಾಡಿ ಸ್ಕಿನ್ ಕೇರ್ ಮಾಡಿ ಹಿಂಗೆ ಮಲ್ಕೊಳ್ಳಲ್ಲ ನಾನು. ಈಗ 2 ದಿವಸನೂ ಫೇಸ್ ವಾಶ್ ಮಾಡಿಲ್ಲ ಅಂದರೆ ಯಪ್ಪ ಐ ಫೀಲ್ ಸೋ ಲೈಕ್ ಮುಖ ಎಲ್ಲ ಜಿಡ್ ಥರ. ಐ ಫೀಲ್ ಸೋ ಫ್ರೆಶೇ ಅನಿಸಲ್ಲ. ಸೊ ಇವತ್ತು ಮುಖ ತೊಳೆದಿರೋದಕ್ಕೆ ಐ ಫೀಲ್ ಸೋ ಫ್ರೆಶ್. ಅದಕ್ಕೆ ನಿನ್ನೆ ವೀಡಿಯೋನು ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ. ನನಗೆ ಮುಖ ತೊಳೆದಿಲ್ಲ, ಏನಿಲ್ಲ, ಫ್ರೆಶ್ನೆಸ್ ಇಲ್ಲ, ಸ್ನಾನ ಮಾಡಿದ್ದೀನಿ ಅಷ್ಟೇ. ಬಟ್ ಇಟ್ಸ್ ಆಫ್, ನನಗೇನು ಆ ಥರ ಇಷ್ಟ ಆಗಲ್ಲ. ಸೊ ಅದಕ್ಕೆ ನನಗೆ ಯಾಕೋ ವೀಡಿಯೋ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಬಟ್ ಸಿನ್ಸ್ ಇಟ್ಸ್ ಅ ಸನಿ ಡೇ, ಹೊರಗೆ ಫುಲ್ ಒಳ್ಳೆ ವೆದರ್ ಇದೆ. ಸೊ ಬೇಗ ಎದ್ದು ಫೇಸ್ ವಾಶ್ ಮಾಡಿಕೊಂಡು ಟಿಫಿನ್ ತಿಂದು ಐ ಹೀಟ್ ಹೆಲ್ದಿ ತಿಂದು ಕೂತ್ಕೊಂಡಿದ್ದೀನಿ. ಇನ್ನೇನು ಹಚ್ಕೊಂಡಿಲ್ಲ, ಈಗ ಜಸ್ಟ್ ಫೇಸ್ ವಾಶ್ ಮಾಡಿದ್ದೀನಿ. ಈಗ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಮ್ಯಾಂಡಿಟರಿ ಹಚ್ಚಿ ನಾನು ಕೆಲಸ ಮಾಡ್ಕೊತೀನಿ ನಾನು. ಬಾಯ್. Eternity later. ಇದು ನನ್ನ 1 ವೀಕಿಂದ ಅಪ್ಡೇಟ್. ಇವತ್ತಿಗೆ 1 ವೀಕ್ ಆಯಿತು ನಾನು ಮಾಡಿ. ಈಗ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಬಟ್ ಇದು ಅದೊಂದು ಪಿಂಪಲ್ ಆಗ್ಬಿಟ್ಟೆ ಅಷ್ಟೆ. ಈ ಕಡೆ ಸ್ವಲ್ಪ ಆ್ಯಕ್ಚುಲಿ ಜಾಸ್ತಿನೇ ಐತೆ ಕಾರೆಲ್ಲ. ಈ ಕಡೆ ಕಂಪೇರ್ ಮಾಡಿದರೆ ರೈಟ್ ಸೈಡಲ್ಲಿ ಸ್ವಲ್ಪ ಆಕ್ನೆಸ್ ಕಾಸ್ಟ್ ಜಾಸ್ತಿ ಇದೆ ನನಗೆ. ಆಮೇಲೆ ಕಾಣಿಸಿ ಮೇ ಬಿ ಇನ್ನೊಂದು ಸೆಷನ್ ಮಾಡಿಸ್ಬೋದು ನಾನು, ಇನ್ನೊಂದು 6 ಮಂತ್ಸ್ ಬಿಟ್ಟು. ಈಗಾಗಿರೋದು 4th ಸೆಷನ್ನು. ಇನ್ನೊಂದು ಸೆಷನ್ ಮಾಡಿದರೆ 5 ಸೆಷನ್ಸ್ ಆಗ್ತದೆ. ಮೇ ಬಿ ಅಲ್ಲಿ ಸುಮ್ಮನಾಗಬಹುದು ನಾನು. ಬಿಕಾಸ್ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದರೆ ಆ್ಯಕ್ಚುಲಿ ಇಂಪ್ರೂವ್ ಆಗ್ತೈತೆ ಡೇ ಬೈ ಡೇ. ಈಗ 1 ವೀಕ್ ಹೀಲ್ ಆಗಿರುತ್ತಷ್ಟೇ. ಆಮೇಲೆ ಇನ್ನೂ ಚೆನ್ನಾಗಾಗಬೇಕು ಅಂದರೆ ನಾನು ಚೆನ್ನಾಗಿ ಸ್ಕಿನ್ ಕೇರ್, ಮಾಯ್ಶ್ಚರೈಸರ್, ಆಮೇಲೆ ಸನ್ಸ್ಕ್ರೀನ್ ಏನಾದರೂ ಹಾಕ್ತಾ ಹೋದರೆ ಇಟ್ ವಿಲ್ ಗೆಟ್ ಬೆಟರ್.